ಈ ಒಂದು ತಂತ್ರವನ್ನು ನಾವು ಮಾಡುವುದರಿಂದ ಏನೆಲ್ಲ ಲಾಭ ಇದೆ ಅನ್ನೋ ವಿಚಾರವನ್ನು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಇಷ್ಟಪಡುವಂತಹ ವ್ಯಕ್ತಿಗಳು ನಿಮ್ಮನ್ನು ಬಿಟ್ಟು ದೂರ ಆಗ್ತಿದ್ರೆ ಅಥವಾ ಕೆಲವು ದಿನ ನಿಮ್ಮನ್ನು ಪ್ರೀತಿ ಮಾಡಿ ಸ್ವಲ್ಪ ದಿನ ಆದ ನಂತರ ನಿಮ್ಮನ್ನು ಸಂಪೂರ್ಣವಾಗಿ ತೊರೆದು ಹೋಗ್ತಾ ಇದ್ರೆ ಅಥವಾ ಬೇರೆ ಮದುವೆ ಫಿಕ್ಸ್ ಆಗಿದೆ, ನಿನ್ನ ಜೊತೆ ನಾನು ಬಾಳಕ್ಕಾಗೋದಿಲ್ಲ ಅಂತ ಹುಡುಗ ಅಥವಾ ಹುಡುಗಿ ನಿಮ್ಮ ಪ್ರೀತಿಗೆ ಮೋಸ ಮಾಡಿ ಹೊರಟು ಹೋಗುತ್ತಿದ್ದರೆ ಅವರನ್ನು ಮತ್ತೆ ಆಕರ್ಷಣೆ ಮಾಡಿಕೊಳ್ಳುವಂಥದ್ದು ಹಾಗೂ ನೀವು ಇಷ್ಟಪಡೋ ಯಾವುದೇ ಪರಸ್ತ್ರೀ ಪರ ಪುರುಷರನ್ನು ನಿಮ್ಮ ಇಷ್ಟಕ್ಕೆ ಮಾಡಿಕೊಳ್ಳುವ ಹಾಗೆ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಬಹುದು. ಅದನ್ನು ಹೇಗೆ ಮಾಡಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಅದೃಷ್ಟದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ. ಹಾಗೂ ಯಾವುದೇ ಒಂದು ವಶೀಕರಣ ಆಗಬೇಕು, ಮಾಟ ಮಂತ್ರ ಆಗಿದ್ದರೆ ತಡಿಬೇಕು ಅಂತ ಇದ್ದರೆ ಅದಕ್ಕೆ ಪರಿಹಾರ ಪಂಡಿತ್ ಶಿವಾನಂದ ಗುರೂಜಿ ಇವರಿಗೆ ಒಂದು ಕರೆ ಮಾಡಿ ಆದಷ್ಟು ಬೇಗ ಒಂದು ದಿನದೊಳಗಾಗಿ ನಿಮ್ಮ ಸಕಲ ಸಮಸ್ಯೆಗೂ ಇವರು ಪರಿಹಾರ ಮತ್ತು ಆಕರ್ಷಣ ವಶೀಕರಣ ತಂತ್ರವನ್ನು ಮಾಡಿಕೊಡ್ತಾರೆ. ಇನ್ನು ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮ ಮಾತನ್ನು ಕೇಳಬೇಕು, ನಿಮ್ಮನ್ನು ಬಿಟ್ಟು ಹೋಗಿರುವವರು ಮತ್ತೆ ಮರಳಿ ಬಂದು ನಿಮ್ಮನ್ನು ಸೇರುವಂತೆ ಆಗಬೇಕು. ಆದರೆ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಿ. ಸುಮ್ಮನೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನಿಮಗೆ ಬೇಕಾದಾಗೆ ಉಪಯೋಗಿಸಿಕೊಂಡು ಬಿಸಾಕುವ ಹಾಗೆ ಆಗಬಾರದು. ಇದು ತುಂಬ ಕೆಟ್ಟದ್ದು. ಆದರೆ ಅವರನ್ನೇ ಮದುವೆ ಆಗಿ ಒಂದು ವೀಳ್ಯದೆಲೆಯ ಮೇಲೆ ನೀವೇನು ಮಾಡಬೇಕು, ಆ ವ್ಯಕ್ತಿಯ ಹೆಸರನ್ನು ಮೊದಲು ಬರೆದುಕೊಳ್ಳಬೇಕು. ಅದರ ಕೆಳಗಡೆ ನಕ್ಷತ್ರವನ್ನು ರಚನೆ ಮಾಡಿ, ನಕ್ಷತ್ರ ಬರೆದ ನಂತರ ಅದರ ಕೆಳಗಡೆ ನಿಮ್ಮ ಹೆಸರನ್ನು ಕೂಡ ಬರೆದುಕೊಳ್ಳಬೇಕು. ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ನಿವಾಳಿಸಬೇಕು. ಹೇಗೆ ನಿವಾಳಿಸಬೇಕು? ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ 3 ಬಾರಿ, ಅವರಿಗೆ ತುಂಬ ದೂರ ಇದ್ದರೂ ಪರವಾಗಿಲ್ಲ, 3 ಬಾರಿ ಇಳೆಯನ್ನು ತೆಗೆಯಬೇಕು. ತದನಂತರ ಅದನ್ನು ತೆಗೆದುಕೊಂಡು ಬಂದು ಆ ವೀಳ್ಯದೆಲೆಯ ಮೇಲೆ ಹಾಕಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮವನ್ನು ಹಾಕುತ್ತಾ ನಿಮ್ಮ ಮನಸ್ಸಿನ ಕೋರಿಕೆಗಳು ಎಲ್ಲ ಈಡೇರಬೇಕು ಅಂತ ಹೇಳಿ ಒಂದೇ ಒಂದು ಕರ್ಪೂರವನ್ನು ಅದರ ಮೇಲೆ ಹಚ್ಚಬೇಕು. ಒಂದು ಲವಂಗ ಸುಟ್ಟು ಬೂದಿ ಆಗೋದ್ರೊಳಗಡೆ ಅವರು ನಮ್ಗೆ ವಶ ಆಗಬೇಕು ಅಂತ ಓಂ ನಮೋ ಕಾಮದೇವಾಯ ಇಷ್ಟಾರ್ಥ ಪುರುಷ ಅಥವಾ ಸ್ತ್ರೀ ಈ ಹೇಳುವ ಜಾಗದಲ್ಲಿ ಅವರ ಹೆಸರನ್ನು ಹೇಳಬೇಕು. ವಶಂ ಸ್ವಾಹ ಅಂತ ಈ ಒಂದು ವಶಂ ಮಂತ್ರವನ್ನು 3 ಬಾರಿ ಹೇಳಬೇಕು. ಕರ್ಪೂರ ಲವಂಗ ಸುಟ್ಟು ಬೂದಿ ಆಗೋದ್ರೊಳಗಡೆ ಹೇಳಬೇಕು. ತದನಂತರ ಅದನ್ನು ತೆಗೆದುಕೊಂಡು ಹೋಗಿ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ಹಾಕಿ ವೀಳ್ಯದೆಲೆಯನ್ನು ಯಾರಿಗೂ ಕಾಣದ ರೀತಿಯಲ್ಲಿ ಎಸೆದು ಬಿಡಿ. ಕಲ್ಲುಪ್ಪು ಸಂಪೂರ್ಣ ಕರಗಿದ ಮೇಲೆ ಅವರು ಓಡಾಡುವ ರಸ್ತೆಗೆ ಆ ನೀರನ್ನು ಎರಚಿ ಹಿಂದಕ್ಕೆ ನೋಡದೆ ಬಂದು ಬಿಡಿ. ನಂತರ ನೋಡಿ ನಿಮ್ಮ ಎಲ್ಲ ಕೆಲಸಗಳು ಆದಂತೆಯೇ. ಇದನ್ನು ಮಾಡುವ ಮೊದಲು ಶಿವಾನಂದ ಗುರೂಜಿಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಅವರಿಂದ ಪರಿಹಾರವನ್ನು ಕೇಳಿ ಪಡೆದುಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.